ವೀಕ್ಷಕರೇ, ಕರುನಾಡಲ್ಲಿ ವರುಣನ ನರ್ತನವಾಗ್ತಾ ಇದೆ. ಇನ್ನೇನು ಸ್ವಲ್ಪ ಮಳೆ ಬಿಡು ಕೊಡ್ತು ಅಂತ ಅನ್ಕೋತಾ ಇದ್ದ ಹಾಗೆಯೇ ಅಬ್ಬರಿಸೋದಕ್ಕೆ ಶುರು ಮಾಡಿದೆ. ವರುಣನ ಆರ್ಭಟಕ್ಕೆ ಹಲವು ಕಡೆ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ಏನೆಲ್ಲ ಅನಾಹುತ ಆಗಿದೆ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಹಳ್ಳ ಹೆಂಗ್ ಹೋಗಕತ್ತ ನೋಡ್ರಿ ಅದ. ನೀರು ಎಲ್ಲೆಲ್ಲೂ ನೀರು ನೀರು ಕೊಚ್ಚಿ ಹರಿಯುತ್ತಿರೋ ಹಳ್ಳ ಕೊಳ್ಳಗಳು. ಹಳ್ಳ ದಾಟಲಾಗದೆ ರೈತರು ಕಂಗಾಲು. ವಾಹನಗಳೆಲ್ಲವೂ ನೀರು ಪಾಲು. ಮಳೆ ನೀರಲ್ಲೇ ಮುಳುಗಿದ ಟ್ರಕ್. ಬಳ್ಳಾರಿ ಜಿಲ್ಲೆಯ ಹಲವೆಡೆ ವರುಣ ಅಬ್ಬರಿಸಿದ್ದಾನೆ. ಭಾರಿ ಮಳೆಗೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇವೆ. ಸಂಡೂರಿನ ಮೈನಿಂಗ್ ಪ್ರದೇಶದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ನಂದಿಹಳ್ಳಿ ವಾಷಿಂಗ್ ಪ್ಲಾಂಟ್ ಬಳಿ ನೂರಾರು ಮೈನ್ಸ್ ಲಾರಿಗಳು ಮಳೆ ನೀರಲ್ಲೇ ಮುಳುಗಿ ಹೋಗಿವೆ. ಮುಗಿತ್ಸಂತೆ ಈ ಗಾಡಿಗಳದು. ಗಣಿನಾಡಲ್ಲಿ ಜೆಸಿಬಿ ಮುಳುಗಡೆ. ಕೇವಲ ಲಾರಿಗಳಷ್ಟೇ ಅಲ್ಲ, ಜೆಸಿಬಿಗಳು ಕೂಡ ಮುಳುಗಡೆಯಾಗಿವೆ. ಸಂಡೂರಿನಲ್ಲಿ ಸ್ವಾಮಿಮಲೈ, ದೋಣಿಮಲೈ, ಕುಮಾರಸ್ವಾಮಿ ಮೈನಿಂಗ್ ಬ್ಲಾಕ್ನಲ್ಲಿ ಜೆಸಿಬಿಗಳು ಕೂಡ ಮಳೆ ನೀರಲ್ಲಿ ಮುಳುಗಿ ಹೋಗಿವೆ. ಹಳ್ಳದಲ್ಲಿ ಕೊಚ್ಚಿ ಹೋದ ಕಾರು. ಬಳ್ಳಾರಿ ತಾಲೂಕಿನ ಶಂಕರೆಬಂಡೆ ಗ್ರಾಮದ ಹಳ್ಳದಲ್ಲಿ ಕಾರು ಕೊಚ್ಚಿ ಹೋಗಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಳ್ಳದಲ್ಲಿ ಕೊಚ್ಚಿ ಹೋದ ಮಿನಿ ಲಾರಿ. ವಿಜಯನಗರ ಜಿಲ್ಲೆಯ ಬೀಚಾರಹಟ್ಟಿಯಲ್ಲಿ ಹಳ್ಳ ದಾಟುವಾಗ ಮಿನಿ ಲಾರಿಯೊಂದು ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಕಾರ್ಮಿಕರು ಬಚಾವಾಗಿದ್ದಾರೆ. ಹೊಲಗಳಿಗೆ ನುಗ್ಗಿದ ಮಳೆ ನೀರು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ರಾಯರಕೆರೆ ಪ್ರದೇಶದ ಹೊಲಗಳಿಗೆ ಮಳೆ ನೀರು ನುಗ್ಗಿಬಿಟ್ಟಿದೆ. ಮಣ್ಣು ಕುಸಿತ, ಫುಲ್ ಟ್ರಾಫಿಕ್ ಜಾಮ್. ಮಳೆ ಅಬ್ಬರಕ್ಕೆ ಚಿತ್ರದುರ್ಗದ ಗೋರ್ಲಟ್ಕು ಬಳಿಯ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ರಸ್ತೆಗೆ ಕಾಮಗಾರಿ ಮಣ್ಣು ಕುಸಿದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಬೆಳೆ ನೀರು ಪಾಲು, ಅನ್ನದಾತ ಕಂಗಾಲು. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ದೇವರಹಳ್ಳಿಯಲ್ಲಿ ಜಿನಿಗೆ ಹಳ್ಳ ಮೈದುಂಬಿದೆ. ರೈತರು ಬೆಳೆದ ಬೆಳೆಗಳೆಲ್ಲ ಕೊಚ್ಚಿ ಹೋಗಿವೆ. ಹಳ್ಳ ದಾಟಲು ಪರದಾಡಿದ ರೈತರು. ಧಾರಾಕಾರ ಮಳೆಗೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಹಳ್ಳ ಕೊಳ್ಳಗಳು ಭೋರ್ಗರೆಯುತ್ತಿವೆ. ಏಕಾಏಕಿ ನೀರು ಹರಿದ ಪರಿಣಾಮ ಯಕಲೂರವಾಡಿ ಗ್ರಾಮದಲ್ಲಿ ಜಮೀನು ದಾಟಲು ರೈತರು ಹರಸಾಹಸಪಟ್ಟಿದ್ದಾರೆ. ಒಂದೇ ಮಳೆಗೆ ಬಗಲಾಪುರ ಸೇತುವೆ ಕುಸಿತ. ಮಳೆ ಅಬ್ಬರಕ್ಕೆ ಯಾದಗಿರಿ ತಾಲೂಕಿನ ಬಗಲಾಪುರ ಹಳ್ಳದ ಕಿರು ಸೇತುವೆ ಕುಸಿದು ಬಿಟ್ಟಿದೆ. ನೂರಾರು ಎಕರೆ ಜಮೀನು ಜಲಾವೃತ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಭರ್ಜರಿ ಮಳೆಯಾಗಿದೆ. ಹುಚ್ಚವನಹಳ್ಳಿಯಲ್ಲಿ ಕೆರೆ ಕೂಡಿ ಬಿದ್ದು 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ನೂರಾರು ಎಕರೆ ಜಮೀನು ಜಲಾವೃತವಾಗಿವೆ. ಹಳ್ಳ ಹೆಂಗ್ ಹೋಗಕತ್ತ ನೋಡ್ರಿ ಅದ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಕರುನಾಡಲ್ಲಿ ವರುಣನ ನರ್ತನವಾಗ್ತಾ ಇದೆ. ಇನ್ನೇನು ಸ್ವಲ್ಪ ಮಳೆ ಬಿಡು ಕೊಡ್ತು ಅಂತ ಅನ್ಕೋತಾ ಇದ್ದ ಹಾಗೆಯೇ ಅಬ್ಬರಿಸೋದಕ್ಕೆ ಶುರು ಮಾಡಿದೆ. ವರುಣನ ಆರ್ಭಟಕ್ಕೆ ಹಲವು ಕಡೆ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ಏನೆಲ್ಲ ಅನಾಹುತ ಆಗಿದೆ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಹಳ್ಳ ಹೆಂಗ್ ಹೋಗಕತ್ತ ನೋಡ್ರಿ ಅದ. ನೀರು ಎಲ್ಲೆಲ್ಲೂ ನೀರು ನೀರು ಕೊಚ್ಚಿ ಹರಿಯುತ್ತಿರೋ ಹಳ್ಳ ಕೊಳ್ಳಗಳು. ಹಳ್ಳ ದಾಟಲಾಗದೆ ರೈತರು ಕಂಗಾಲು. ವಾಹನಗಳೆಲ್ಲವೂ ನೀರು ಪಾಲು. ಮಳೆ ನೀರಲ್ಲೇ ಮುಳುಗಿದ ಟ್ರಕ್. ಬಳ್ಳಾರಿ ಜಿಲ್ಲೆಯ ಹಲವೆಡೆ ವರುಣ ಅಬ್ಬರಿಸಿದ್ದಾನೆ. ಭಾರಿ ಮಳೆಗೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇವೆ. ಸಂಡೂರಿನ ಮೈನಿಂಗ್ ಪ್ರದೇಶದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ನಂದಿಹಳ್ಳಿ ವಾಷಿಂಗ್ ಪ್ಲಾಂಟ್ ಬಳಿ ನೂರಾರು ಮೈನ್ಸ್ ಲಾರಿಗಳು ಮಳೆ ನೀರಲ್ಲೇ ಮುಳುಗಿ ಹೋಗಿವೆ. ಮುಗಿತ್ಸಂತೆ ಈ ಗಾಡಿಗಳದು. ಗಣಿನಾಡಲ್ಲಿ ಜೆಸಿಬಿ ಮುಳುಗಡೆ.
ಕೇವಲ ಲಾರಿಗಳಷ್ಟೇ ಅಲ್ಲ, ಜೆಸಿಬಿಗಳು ಕೂಡ ಮುಳುಗಡೆಯಾಗಿವೆ. ಸಂಡೂರಿನಲ್ಲಿ ಸ್ವಾಮಿಮಲೈ, ದೋಣಿಮಲೈ, ಕುಮಾರಸ್ವಾಮಿ ಮೈನಿಂಗ್ ಬ್ಲಾಕ್ನಲ್ಲಿ ಜೆಸಿಬಿಗಳು ಕೂಡ ಮಳೆ ನೀರಲ್ಲಿ ಮುಳುಗಿ ಹೋಗಿವೆ. ಹಳ್ಳದಲ್ಲಿ ಕೊಚ್ಚಿ ಹೋದ ಕಾರು. ಬಳ್ಳಾರಿ ತಾಲೂಕಿನ ಶಂಕರೆಬಂಡೆ ಗ್ರಾಮದ ಹಳ್ಳದಲ್ಲಿ ಕಾರು ಕೊಚ್ಚಿ ಹೋಗಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಳ್ಳದಲ್ಲಿ ಕೊಚ್ಚಿ ಹೋದ ಮಿನಿ ಲಾರಿ. ವಿಜಯನಗರ ಜಿಲ್ಲೆಯ ಬೀಚಾರಹಟ್ಟಿಯಲ್ಲಿ ಹಳ್ಳ ದಾಟುವಾಗ ಮಿನಿ ಲಾರಿಯೊಂದು ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಕಾರ್ಮಿಕರು ಬಚಾವಾಗಿದ್ದಾರೆ. ಹೊಲಗಳಿಗೆ ನುಗ್ಗಿದ ಮಳೆ ನೀರು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ರಾಯರಕೆರೆ ಪ್ರದೇಶದ ಹೊಲಗಳಿಗೆ ಮಳೆ ನೀರು ನುಗ್ಗಿಬಿಟ್ಟಿದೆ. ಮಣ್ಣು ಕುಸಿತ, ಫುಲ್ ಟ್ರಾಫಿಕ್ ಜಾಮ್. ಮಳೆ ಅಬ್ಬರಕ್ಕೆ ಚಿತ್ರದುರ್ಗದ ಗೊರ್ಲಟ್ಕು ಬಳಿಯ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ರಸ್ತೆಗೆ ಕಾಮಗಾರಿ ಮಣ್ಣು ಕುಸಿದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಬೆಳೆ ನೀರು ಪಾಲು, ಅನ್ನದಾತ ಕಂಗಾಲು. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ದೇವರಹಳ್ಳಿಯಲ್ಲಿ ಜಿನಿಗೆ ಹಳ್ಳ ಮೈದುಂಬಿದೆ. ರೈತರು ಬೆಳೆದ ಬೆಳೆಗಳೆಲ್ಲ ಕೊಚ್ಚಿ ಹೋಗಿವೆ. ಹಳ್ಳ ದಾಟಲು ಪರದಾಡಿದ ರೈತರು. ಧಾರಾಕಾರ ಮಳೆಗೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಹಳ್ಳ ಕೊಳ್ಳಗಳು ಭೋರ್ಗರೆಯುತ್ತಿವೆ. ಏಕಾಏಕಿ ನೀರು ಹರಿದ ಪರಿಣಾಮ ಯಕಲೂರವಾಡಿ ಗ್ರಾಮದಲ್ಲಿ ಜಮೀನು ದಾಟಲು ರೈತರು ಹರಸಾಹಸಪಟ್ಟಿದ್ದಾರೆ. ಒಂದೇ ಮಳೆಗೆ ಬಗಲಾಪುರ ಸೇತುವೆ ಕುಸಿತ. ಮಳೆ ಅಬ್ಬರಕ್ಕೆ ಯಾದಗಿರಿ ತಾಲೂಕಿನ ಬಗಲಾಪುರ ಹಳ್ಳದ ಕಿರು ಸೇತುವೆ ಕುಸಿದು ಬಿಟ್ಟಿದೆ. ನೂರಾರು ಎಕರೆ ಜಮೀನು ಜಲಾವೃತ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಭರ್ಜರಿ ಮಳೆಯಾಗಿದೆ. ಹುಚ್ಚವನಹಳ್ಳಿಯಲ್ಲಿ ಕೆರೆ ಕೋಡಿ ಬಿದ್ದು 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ನೂರಾರು ಎಕರೆ ಜಮೀನು ಜಲಾವೃತವಾಗಿವೆ. ಹಳ್ಳ ಹೆಂಗ್ ಹೋಗಕತ್ತ ನೋಡ್ರಿ ಅದ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಕರುನಾಡಲ್ಲಿ ವರುಣನ ನರ್ತನವಾಗ್ತಾ ಇದೆ. ಇನ್ನೇನು ಸ್ವಲ್ಪ ಮಳೆ ಬಿಡು ಕೊಡ್ತು ಅಂತ ಅನ್ಕೋತಾ ಇದ್ದ ಹಾಗೆಯೇ ಅಬ್ಬರಿಸೋದಕ್ಕೆ ಶುರು ಮಾಡಿದೆ. ವರುಣನ ಆರ್ಭಟಕ್ಕೆ ಹಲವು ಕಡೆ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ಏನೆಲ್ಲ ಅನಾಹುತ ಆಗಿದೆ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಹಳ್ಳ ಹೆಂಗ್ ಹೋಗಕತ್ತ ನೋಡ್ರಿ ಅದ. ನೀರು, ಎಲ್ಲೆಲ್ಲೂ ನೀರು ನೀರು. ಕೊಚ್ಚಿ ಹರಿಯುತ್ತಿರೋ ಹಳ್ಳ ಕೊಳ್ಳಗಳು. ಹಳ್ಳ ದಾಟಲಾಗದೆ ರೈತರು